ನೈಟಲ್ಲಿ ನಾವೇನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ಬೆಳಗ್ಗೆ ಎದ್ದು ಈ ಥರ ಹರಿಬರಿಲಿ ಕೆಲಸ ಮಾಡೋದು ತಪ್ಪಲ್ಲ ಅನಿಸುತ್ತೆ ಅಲ್ವಾ. ಇದಕ್ಕೆ ನಾನು ಕೂಡ ಬರುತ್ತಲ್ಲ, ನಾನೂ ಅಷ್ಟೇ ಬೆಳಗ್ಗೆ ರಾತ್ರಿನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಏನು ಅಡುಗೆ ಮಾಡಬೇಕು ಏನು ಅಂತೇಳಿ. ಬಟ್ ಬೆಳಗ್ಗೆ ಎದ್ದು ಇಷ್ಟು ಥರ ಹರಿಬರಿ ಕೆಲಸಗಳಂತೂ ಆಗೇ ಆಗುತ್ತೆ. ನಂತರ ಇನ್ನೂ ಯಾರ್ಯಾರಿದ್ದೀರ ಅವರೆಲ್ಲ ಕಮೆಂಟ್ ಮಾಡಿ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ದ ಚಾನಲ್ ಲೀರಾ ಹನೀಸ್ ಇಂಟು ವ್ಲಾಗ್ಸ್. ಸೊ ಇವತ್ತು ಥರ್ಸ್ಡೇ. ಇವತ್ತು ಅಜ್ಜಿನ ತಂಗಿ ಅಂದರೆ 10th ಇಯರ್ದು ವ್ಯಾಕ್ಸಿನ್ ಮಾಡಿಸ್ಬೇಕು. ಸೊ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ಬ್ಲಾಗಲ್ಲೇ ನಾನು ಅವ್ನ ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋ ಹಾಕಿದ್ದೆ. ಸೊ ಅವನಿಗೆ 10 ಇಯರ್ ಕಂಪ್ಲೀಟ್ ಆಗಿರೋದ್ರಿಂದ ಅವ್ನಿಗೆ ಇವಾಗ 10th ಇಯರ್ದು ವ್ಯಾಕ್ಸಿನ್ ಹಾಕಿಸ್ಬೇಕು. ಆ್ಯಕ್ಚುಲಿ ಅವ್ರ ಸ್ಕೂಲಲ್ಲೂ ಕೂಡ ಹಾಕಿಸ್ತಾರೆ, ಬಟ್ ಯಾವಾಗ ಹಾಕಿಸ್ತಾರೆ ಏನು ಅಂತ ಹೇಳ್ಬಿಟ್ಟು ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ಹಾಗಾಗಿ ಸುಮ್ಮನೆ ಯಾಕೆ ಅಷ್ಟು ಅಲ್ಲಿವರೆಗೂ ವೆಯ್ಟ್ ಮಾಡೋದು, ಹೆಂಗೂ ಪಕ್ಕದಲ್ಲೇ ಇದೆ ಅಲ್ವಾ ಸೊ ಹಾಸ್ಪಿಟಲು. ಸೊ ಹೋಗ್ಬಿಟ್ಟು ಹಂಗೆ ವ್ಯಾಕ್ಸಿನ್ ಹಾಕ್ಸ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಸೊ ಇವತ್ತು ಅದಕ್ಕೋಸ್ಕರನೇ ಇವತ್ತು ಸ್ಕೂಲ್ಗೆ ರಜಾ ಕೂಡ ಹಾಕ್ಸಿದ್ದೀನಿ. ಸೊ ಹೋಗಬೇಕು, ವ್ಯಾಕ್ಸಿನ್ ಹಾಕ್ಸ್ಕೋಬೇಕು. ಆ್ಯಂಡ್ ದೆನ್ ನೋಡಬೇಕು ಅವನಿಗೆ ಇವತ್ತು ರಜಾ ಇರೋದ್ರಿಂದ ಅವ್ನು ಫುಲ್ ಟೈಮ್ ಸ್ಪೆಂಡ್ ಮಾಡಿ. ಮನೆ ಹತ್ರನೇ ಹಾಸ್ಪಿಟಲ್ ಇರೋ ಕಾರಣ ನಾವು ಈಸಿಯಾಗಿ ಹೋಗಿ ಬೇಗ ಹಾಕಿಸ್ಕೊಂಡು ಬರ್ಬೋದು. ನನ್ನ ಫ್ರೆಂಡ್ ಕೂಡ ಜೊತೆಗೆ ಬರ್ತಾ ಇದ್ದಾರೆ. ಅವರು ಆ್ಯಕ್ಚುಲಿ ಅವ್ರ ಮಗಳಿಗೂ ವ್ಯಾಕ್ಸಿನ್ ಹಾಕಿಸ್ಬೇಕಾಗಿತ್ತು, ಬಟ್ ಅವರು ನೆಕ್ಸ್ಟ್ ವೀಕ್ ಟೆಸ್ಟ್ ಇರೋ ಕಾರಣ ಹಾಕ್ಸೋದು ಬೇಡ ಅಂತ ಹೇಳ್ಬಿಟ್ಟು ಅವರು ಅರೆಸ್ಟ್ ತೊಗೊಳಕ್ಕೆ ರೆಡಿ ಇರಲಿಲ್ಲ. ಬಟ್ ನಾನು ಬೇಡ ಹಾಕ್ಸ್ಬಿಡೋಣ, ಮತ್ತು ನಾನು ನೆಕ್ಸ್ಟ್ ವೀಕು ನಾನು ಬ್ಯುಸಿಲಿರ್ತೀನೋ ಏನೋ ಗೊತ್ತಿರಲ್ಲ, ಸುಮ್ಮನೆ ಪೋಸ್ಟ್ಪೋನ್ ಮಾಡ್ತಾ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಹಾಕ್ಸೋಣ ಅಂತ ಹೇಳ್ಬಿಟ್ಟು ಬಂದೆ. ನನ್ನ ಜೊತೆಗೆ ಅವರು ಕೂಡ ಬಂದರು. ಸೊ 3 ಜನನೂ ಹೋಗಿ ಇಬ್ಬರೂ ಹೋಗಿ ಆ ವ್ಯಾಕ್ಸಿನ್ ಹಾಕ್ಸ್ಕೊಲೇಟ್ ಇರುತ್ತೆ. ಇವಾಗ ಅದನ್ನು ಹಾಕ್ಸ್ಬೇಕು. ಅದಾದಮೇಲೆ 16 ಇಯರ್ಸ್ಗೆ ಹಾಕ್ಬೇಕು. ಅದೆಲ್ಲ ಪೋಲ್ ಇದೆಲ್ಲ ವಿಟಮಿನ್ ಎ, ವಿಟಮಿನ್ 9. ಸೊ ಇದು ಬೇರೆದೆಲ್ಲ ಅಲ್ಲಿ ಅಂದರೆ ಎಂಟರ್ ಆಗಿರೋದೆಲ್ಲ ಹಾಕ್ಸಿರೋ ಅಂಥದ್ದು. ಇವಾಗ ನೆಕ್ಸ್ಟ್ 10 ಇಯರ್ಸ್ ಆದಮೇಲೆ 16 ಇಯರ್ಸ್ಗೆ ಹಾಕ್ಬೇಕು. ನಾನು ಲಾಸ್ಟ್ ಇಯರ್ ಅಂದರೆ ಮೀನ್ಸ್ 5th ಇಯರ್ಗೆ ಹೋದಾಗ ಆಧಾರ್ ಕಾರ್ಡ್ ಏನು ಹೇಳಿರಲಿಲ್ಲ. ಬಟ್ ಈ ಸರಿ ಏನೋ ಆಧಾರ್ ಕಾರ್ಡ್ ಬೇಕು ಅಂತ ಇದ್ದಾರೆ. ಸೊ ಅದನ್ನು ಆಧಾರ್ ಕಾರ್ಡ್ ತೊಗೊಂಡೇ ಹೋಗಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಜಸ್ಟ್ ತಾಯಿ ಕಾರ್ಡು ಅಂತ ತೊಗೊಂಡೋಗಿದ್ದೆ. ಸೊ ನಂದು ಮೆಮೊರಿ ಫಿಲ್ ಆಗಿಬಿಟ್ಟು ಎಲ್ಲ ಫೋಟೋಸು ಡಿಲೀಟ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಅದು ಕೂಡ ಡಾಕ್ಯುಮೆಂಟ್ ಫೋನಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ಮನೆಗೆ ಬಂದೆ. ಇವಾಗ ಬಂದುಬಿಟ್ಟು ಆಧಾರ್ ಕಾರ್ಡನ್ನ ತೊಗೊಂಡು ಹೋಗಿ ಮತ್ತೆ ವ್ಯಾಕ್ಸಿನ್ ಹಾಕ್ಸ್ಕೊಬರ್ಬೇಕು. ನಾನು ಕೇಳಿದ್ದಕ್ಕೆ ಆಯಿತು. ನಾನು ಆ್ಯಕ್ಚುಲಿ ಹೋಗಿ 5 ಮಿನಿಟ್ಸ್ ಕೂತ್ಕೊಂಡಿದ್ದೆ. ಅದರ್ವೈಸ್ ನಾನು ಕೇಳ್ದಲ್ಲೇ ಇದ್ದಿದ್ರೆ ಗೊತ್ತೇ ಆಗ್ತಾ ಇರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ವಾಪಸ್ ಬರಬೇಕಾಗಿತ್ತು. ಸೊ ನಾನು ಯಾವುದೂ ಇರಲಿ ಅಂತ ಜಸ್ಟ್ ಕೇಳಿದಾಗ ಅವರು ಇಲ್ಲ ಆಧಾರ್ ಕಾರ್ಡ್ ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಬಂದಿದ್ದೀನಿ. ಇವಾಗ ಬೇಗ ಆಧಾರ್ ಕಾರ್ಡ್ ತೊಗೊಂಡು ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು. ಫ್ರೆಂಡ್ ಬಂದಿದ್ದರು. ಸೊ ಅವ್ರೂ ಕೂಡ ಅಲ್ಲೇ ಬಿಟ್ಟು ಬಂದಿದ್ದೀನಿ. ನಾನೊಬ್ಬಳೇ ಬಂದು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ಆ್ಯಕ್ಚುಲಿ ಅಚ್ಚುಗೆ ತುಂಬಾ ನೈಸ್ ಮಾಡಿ ಕರ್ಕೊಂಡು ಹೋಗಿದ್ದೀನಿ. ಬಿಕಾಸ್ ಅವ್ನು ಬರೋಕ್ಕೆ ರೆಡಿನೇ ಇರಲಿಲ್ಲ. ಅವ್ನಿಗೆ ಇಂಜೆಕ್ಷನ್ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ಬಲವಂತವಾಗಿ ಕರ್ಕೊಂಡು ಹೋಗ್ತಾ ಇರೋದು, ಏನೇನೋ ಕೂಸಿ ಹೊಡೆದು ಕರ್ಕೊಂಡು ಹೋಗಿದ್ದೀನಿ. ಬಟ್ ಆದ್ರೂ ಅಲ್ಲಿ ಒಂದ್ಸರಿ ಅಂತೂ ಬಿಡಲೇ ಇಲ್ಲ ಇಂಜೆಕ್ಷನ್ ಹಾಕುವಾಗ. ಯಾವ ಮಕ್ಕಳಿಗೆಲ್ಲ 10 ವರ್ಷ ಕಂಪ್ಲೀಟ್ ಆಗಿದ್ರೂ ಇನ್ನೂ ಸ್ಟಿಲ್ ವ್ಯಾಕ್ಸಿನ್ ಮಾಡಿಸಿಲ್ವೋ ಸೊ ಅವರೆಲ್ಲ ದಯವಿಟ್ಟು ಹೋಗಿ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ. 10th ಇಯರ್ಗೆ ಟೆಟಾನಸ್, ಡಿಫ್ತೀರಿಯಾ ಮತ್ತು ಪೆರ್ಟೋಸಿಸ್ ಅನ್ನೋ ಈ 3 ಕಾಂಬಿನೇಷನ್ನ ಸೇರಿಸಿ ಒಂದು ಇಂಜೆಕ್ಷನ್ ಕೊಡ್ತಾರೆ. ಅದಕ್ಕೆ TDAP ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇನ್ನೂ ಯಾರೆಲ್ಲ ಹಾಕ್ಸಿಲ್ಲ ಅವರೆಲ್ಲ ಹೋಗಿ ಹಾಕಿಸ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಅಲ್ಪ ಸ್ವಲ್ಪ ಸಿಕ್ಕಿದೆ ಅಂತ ನಾನು ಅಂದ್ಕೊತೀನಿ. ಅಚ್ಚು ಅಂತೂ ಫುಲ್ ರಗಳೆನೇ ಮಾಡಿಬಿಟ್ಟ. ಸೊ ಅಲ್ಲಿಂದ ಕರ್ಕೊಂಡು ಬಂದು ಸ್ವಲ್ಪ ಫೋರ್ಸ್ಫುಲ್ಲಾಗಿ ಊಟ ಮಾಡಿಸಿ ಫೋರ್ಸ್ಫುಲ್ಲಾಗಿ ಮಲಗಿಸಿದ್ದಾಯಿತು. ಇಲ್ಲಾಂದರೆ ಅವ್ರಿಗೆ ನಾವು ಕೂಡ ಕಮ್ಮಿ ಆಗ್ತಾ ಇರಲಿಲ್ಲ. ಹಾಗಾಗಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಲ್ಯಾಂಡ್ರಿ ಕೆಲಸ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ನನಗೆ ಟ್ಯೂಷನ್ದು ಸ್ವಲ್ಪ ವರ್ಕ್ ಇತ್ತು, ಸ್ವಲ್ಪ ಪ್ರಿಪೇರ್ ಆಗಬೇಕಾಗಿತ್ತು ಒಂದು ಸ್ವಲ್ಪ ಸಬ್ಜೆಕ್ಟ್ಗೆ. ಸೊ ಅದು ಕೂಡ ಓದ್ಕೊತಾ ಕೂತಿದ್ದೆ. ಅಷ್ಟರೊಳಗಡೆ ನನ್ನ ಮಗ ಕೂಡ ಇದ್ದ. ಅವನಿಗೆ ಎದ್ಮೇಲೆ ಆ ನೋವನ್ನು ಸ್ವಲ್ಪ ಮರೆಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಡಿಸ್ಟ್ರಾಕ್ಷನ್ ಮಾಡ್ಸೋಕ್ಕೆ ಸ್ವಲ್ಪ ಏನೇನೋ ಸ್ವಲ್ಪ ಸ್ನ್ಯಾಕ್ಸ್ನೆಲ್ಲ ಕೊಟ್ಟು ಇಲ್ಲಿ ಸ್ವಲ್ಪ ಅದು ಏನಂತೀವಿ ನೈಸ್ ಮಾಡ್ತಾ ಇದ್ದೀನಿ. ಏನೋ ಕೊಡ್ತೀನಿ, ಏನು ಅಂತ ಹೇಳು ನೋಡೋಣ. ರಾಂಗ್ 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 ಗೆಸ್ ಮಾಡು. ಏನದು? ಕರೆಕ್ಟ್. ಇಂಜೆಕ್ಷನ್ ಮಾಡ್ಕೊಂಡಿದ್ದಕ್ಕೆ ಟ್ಯೂಷನ್ ಇದೆ. ಟೈಮ್ ಎಷ್ಟು ಇನ್ನು?
ಜಸ್ಟ್ ಏನು ಊಟ ಮಾಡಿ ಮಲ್ಗಿ ಹೇಳೋ ತನಕನೂ ಕೈ ನೋವು ಅಂತಿದ್ದವನು. ಸೊ ಅವ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ಮೇಲೆ ಕೈ ನೋವು ನೆನಪೇ ಇಲ್ಲ. ಆದರೂ ಸ್ವಲ್ಪ ಕೈನ ಹಿಂಗೆ ಮೇಲೆ ಎತ್ಕೊಂಡು ಓಡಾಡ್ತಾ ಇದ್ದೇನೆ. ಸ್ವಲ್ಪ ಪೇಯ್ನ್ ಇತ್ತು. ಸೊ ಹಾಗಾಗಿ ಅದ್ರ ಜೊತೆಗೆ ಇಂಜೆಕ್ಷನ್ ಮಾಡಿದ್ದ ಜಾಗದಲ್ಲಿ ಸ್ವಲ್ಪ ಸ್ವೆಲ್ ಜಾಸ್ತಿನೇ ಆಗಿದೆ. ನೋಡಬೇಕು. ಕಾಮಿಡಿ ಹೇಗಿರುತ್ತೆ ಗೊತ್ತಾ, ಆ್ಯಕ್ಚುಲಿ ಆಟ ಆಡಿದ್ಕಿಂತ ಹೆಚ್ಚಾಗಿ ಜಗಳನೇ ಆಡ್ತಾರೆ. ಎಕ್ಸ್ಪೆಷಲಿ ರೂಲ್ಸ್ ಓಕೆ ರೂಲ್ಸ್ ಹೇಳೋ ರೀತಿನೇ ಆ ಥರ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ ಜಗಳ ಮೀನ್ಸ್ ಆಟ ಆಡೋದ್ಕಿಂತ ಒಂದು ಹಾಫ್ ಆನ್ ಅವರು ಬರೀ ರೂಲ್ಸ್ ಹೇಳ್ಕೊಳ್ಳೋದ್ರಲ್ಲಿ ಮತ್ತು ಜಗಳ ಆಡೋದ್ರಲ್ಲೇ ಹೋಗಿರುತ್ತೆ ಎಲ್ಲರದೂ. ಹೀರೆಕಾಯಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹುರಿತಾ ಇದ್ದೀನಿ. ಇಲ್ಲಿ ರೈಸು ಕೂಡ ರೆಡಿ ಆಗಿದೆ. ಸೊ ಹೀರೆಕಾಯಿ ಚಟ್ನಿನ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗ್ಬಿಡಬೇಕು. ಇದಕ್ಕೆ ಕಾಯಿ ಟೊಮೆಟೊ ಅಂದರೆ ಹಣ್ಣಾಗ್ದಲೇ ಇರೋವಂಥ ಟೊಮೆಟೊ, ಶೇಂಗಾ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಆಮೇಲೆ ರುಬ್ಬುವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಫ್ರೀಯಾಗಿ ರುಬ್ಕೊಂಡ್ರೆ ಹೀರೆಕಾಯಿ ಚಟ್ನಿ ರೆಡಿ ಆಗುತ್ತೆ. ಆ್ಯಂಡ್ ದೆನ್ ಇಲ್ಲಿ ಮೂಲಂಗಿ ತುರಿದಿದ್ದು ಕೋಸಂಬರಿ ಮಾಡ್ಕೊಂಡ್ಬಿಟ್ರೆ ಇವತ್ತಿನ ಊಟ ರೆಡಿ ಆಯಿತು. ಊಟ ರೆಡಿ ಇದೆ. ಊಟ ರಾತ್ರಿ ಊಟಕ್ಕೆ ಬಿಸಿ ಬಿಸಿ ಅನ್ನದ ಜೊತೆಗೆ ಹೀರೆಕಾಯಿ ಚಟ್ನಿ, ಅದ್ರ ಜೊತೆಗೆ ಮೂಲಂಗಿ ತುರಿದಿದ್ದಂತಹ ಕೋಸಂಬರಿ, ಅದನ್ನು ಕೋಸಂಬರಿ ಅಂತನಾದ್ರೂ ಅನ್ಕೋಬೋದು ಅಥವಾ ಪಲ್ಯ ಅಂತ ಅನ್ಕೋಬೋದು. ಅದ್ರ ಜೊತೆಗೆ ಬಿಸಿ ಬಿಸಿ ಶಣ್ಗೆ. ಓಕೆ ಸುಮ್ಮನೆ ಏನು ಹೊಡಿತಿದ್ಯಾ ನಿನಗೆ ಬಾಲು ಮುರಿದೋಗ ಸುಮ್ಮನೆ ಹಾಳಾಗತ್ತೆ. ನನ್ನ ಮಗನ ಸ್ಟೋರಿ ಕೇಳ್ತಾ ಊಟ ಮುಗಿಸ್ಕೊಂಡಿದ್ದಾಯಿತು. ಸೊ ಇಲ್ಲಿಗೆ ಈ ವ್ಲಾಗು ಕೂಡ ಮುಗೀತು. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್.